ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಪರಮೇಶ್ವರ್ ಅಂಗಡಿ, ಧಾರವಾಡ ಜಿಲ್ಲಾ ವರದಿಗಾರ. ಇತ್ತೀಚಿನ ದಿನಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಡ್ರಗ್ಸ್ ಹಬ್ ಆಗಿ ಬೆಳೀತಾ ಇದೆ ಅನ್ನೋ ಮಾತುಗಳು ಕೂಡ ಸದ್ಯ ಅಷ್ಟೇ ಪೂರಕವಾಗಿರುವಂತಹ ಅಂಥದ್ದೊಂದು ಉದಾಹರಣೆಯನ್ನು ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ. ಇವತ್ತು ಧಾರವಾಡ ಒಂದು ವಿದ್ಯಾಕಾಶಿ ಅಂತೇಳಿ ಒಂದು ಬಿರುದು ಪಡುವಂಥ ಧಾರವಾಡದಲ್ಲಿ ಇವತ್ತು ಹಿಂದೆಲ್ಲ ನಡೀತಿತ್ತು ಯಾವ್ಯಾವಾಗ ಗಾಂಜಾ ಪಾಂಜಾ ಅಂತೇಳಿ ಕೇಸ್ ಭಾಳ ಆಡ್ತಿದ್ವು. ಇವಾಗ ಗೋವಾದಿಂದ ಒಂದಿಷ್ಟು ಜನ ಕೊಕ್ಕಿನನ್ನು ಮಾರಾಟ ಮಾಡುವ ಮೂಲಕ ಧಾರವಾಡದಲ್ಲಿ ನಶೆ ಯುಕ್ತ ನಗರ ಮಾಡೋಕ್ಕೆ ಹೊರಟಿದ್ದಾರೆ. ಇದು ನಿಜವಾಗಲೂ ನಮ್ಮ ಧಾರವಾಡಕ್ಕೆ ಅಲ್ಲದೆ ಇವತ್ತು ಒಂದು ಖೇದದ ವಿಷಯ. ಇವತ್ತು ಮೊನ್ನೆ ಪೊಲೀಸರ ನಿಟ್ಟಿನಲ್ಲಿ ಇವತ್ತು 18 ಗ್ರಾಮ್ ಕೊಕ್ಕಿನನ್ನು ಸುಮಾರು 44 ಲಕ್ಷ ರೂಪಾಯಿ ಕೊಕ್ಕಿನ ಪೊಲೀಸರು ಜಪ್ತ್ ಮಾಡಿದ್ದಾರೆ. ಆ ಜಪ್ತ್ ಮಾಡಿ ಆ ಕೊಕ್ಕಿನ ಯಾರು ತಂದಿದ್ದಾರಲ್ಲ ಅದ್ರಾಗ ಒಬ್ಬ ಡಾಕ್ಟರು ಮತ್ತು 2 ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ನಡೆಸೋದಕ್ಕೆ ಇದ್ರಾಗ ಇನ್ವಾಲ್ವ್ ಆಗಿ ಅವರು ಜಪ್ತ್ ಮಾಡಿದಂಥ ಮಾಲಿನ ಜೊತೆ ಕಾರನ್ನ ವಶಪಡಿಸ್ಕೊಳ್ಳೋ ಮೂಲಕ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಯಾವಾಗ ಇದು ಮೊನ್ನೆ ನಡೆದಂಥ 9 ತಾರೀಕಿಗೆ ಅವತ್ತು ಅರೆಸ್ಟ್ ಮಾಡಿ ಅವತ್ತು ಜೈಲಿಗೆ ಕಳಿಸ್ತಾರೆ. ಮತ್ತು ಮರ್ರಿಂದ ದಿನ ಅವ್ರಿಗೆ ಬೇಲ್ ಆಗ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಇವತ್ತು ಏನಾಗಿದೆ, ಇವು ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಏನು ಮಾಡ್ತಿತ್ತು, ಮೊದಲು ಒಂದು ಸಣ್ಣ ಪುಟ್ಟ ಯಾವುದೇ ಒಂದು ಗಾಂಜಾ ಕೇಸ್ ಆಗಲಿ ಏನಾದರೂ ದೊಡ್ಡ ಹೈಲೈಟ್ ಮಾಡಿ ಮೀಡಿಯಾದಲ್ಲಿ ಪೋಸ್ಟ್ ಕೊಡ್ತಿದ್ರು. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಿಗೆ ಬಂದಿತ್ತು ಅಂತಂದರೆ ಇವತ್ತು ಕೊಕಿನಂತಹ ವ್ಯಸನವನ್ನು ಯುವಕರಿಗೆ ಮುಟ್ಟುವಂಥ ನಿಟ್ಟಿನಲ್ಲಿ ಅವ್ರು ಕಾರ್ಯಪ್ರವೃತ್ತರಾಗಿದ್ದು ಹೇಳ್ಬೋದು. ಒಂದು ಕಾರಣ ಅಂತಂದರೆ ಇವತ್ತು ಅದು ಸಿಕ್ಕದಂತಹ ಕೊಕ್ಕಿನ್ನು ಮಾಧ್ಯಮದಲ್ಲಿ ಆಗಲಿ ಎಲ್ಲೇ ಆಗಲಿ ಇವತ್ತು ಪ್ರಚಾರ ಮಾಡದೆ ಇವತ್ತು ಮುಚ್ಚಿ ಹಾಕುವ ನಿಟ್ಟಿನಲ್ಲಿ ಇವತ್ತು ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡ್ತಿದೆ. ನಿಜವಾಗ್ಲೂ ಇದಕ್ಕೊಂದು ಖೇದಕರ ವಿಷಯ. ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಯಾರಾದರೂ ಆ ಡಿಪಾರ್ಟ್ಮೆಂಟ್ ಮೇಲೆ ಒತ್ತಡ ಹೇರ್ತಿದ್ದಾರಾ ಅಥವಾ ಏನು ಅಂತೇಳಿ ಸಾರ್ವಜನಿಕ ಅನುಮಾನ ಆಗಿದೆ. ಆ ಕಾರಣಕ್ಕೆ ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು, ಈ ಕೊಕ್ಕಿನ ಜಪ್ತು ಮಾಡಿದಂತಹ ವ್ಯಕ್ತಿಗಳನ್ನು ರಿಲೀಸ್ ಮಾಡೋದಲ್ಲದೆ ಇವತ್ತು ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಾರ್ವಜನಿಕರು ಕೇಳ್ತಿದ್ದಾರೆ. ಈ ಕೂಡಲೇ ಇದನ್ನು ಮಾಧ್ಯಮದಲ್ಲಿ ಬಹಿರಂಗಪಡಿಸ್ಬೇಕು. ನೀವು ಹೆಂಗೆ ಬಂತು ಇವತ್ತು ಅದೇ ಹೇಳ್ತೀನಿ ಸರ್, 9 ತಾರೀಕಿಗೆ FIR ಆಗ್ತದೆ, ಅವರು ಅರೆಸ್ಟ್ ಮಾಡ್ತಾರೆ. ಇವತ್ತು ಏನಾಗಿತ್ತಪ್ಪ ಅಂತಂದ್ರೆ ಇವತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮತ್ತು ಡಾಕ್ಟರ್ ಇರೋದರಿಂದ ದುಡ್ಡಿಗಾಗಿ ಇವತ್ತು ಡಿಪಾರ್ಟ್ಮೆಂಟ್ ಮಾರ್ಕೊಳ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಕ್ರಿಯೇಟ್ ಆಗಿದೆ. ದಯವಿಟ್ಟು ಕೂಡಲೇ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ ಈ ಮಾಧ್ಯಮಗಳಿಗೆ ಈ ಸುದ್ದಿಯನ್ನು ಪ್ರಚಾರ ಮಾಡುವ ಮೂಲಕ ಅವೇರ್ನೆಸ್ ಮೂಡಿಸುವ ಹೊರತು ಇದನ್ನು ಮುಚ್ಚಾಕುವಂಥ ಅದೇ ಹೇಳ್ತೇನೆ ಸರ್. ಇವತ್ತು ಸಣ್ಣ ಬೈಕ್ ತುಡುಗರು ಗಾಂಜಾ ಮಾಡೋರು ಇಂಥವ್ರನ್ನ ತೊಗೊಂಡು ಕೆಲಸ ನೋಡಿರ್ಬೇಕು. ಹಿಂದಿನ ಸದಕ್ಕೆ ಗಾಂಜಾ ಕೇಸಿನಲ್ಲಿ ಒಬ್ಬ ಹುಡುಗ ತೀರ್ಕೊಂಡ ಅಂಥವುಗಳನ್ನು ಇವರು ಹೈಲೈಟ್ ಮಾಡ್ತಾರೆ. ಇವತ್ತು ಇದು ಕೊಕ್ಕಿನಂತಹ ದುಷ್ಟ ಇದಕ್ಕೆ ಇವತ್ತು ಪೊಲೀಸರು ಇವತ್ತು ಮುಚ್ಚಿ ಹಾಕುವಂಥ ಕೆಲಸ ಯಾಕೆ ಮಾಡ್ಲಿಕ್ಕತ್ತಾರ ಅಂತೇಳಿ ಇವತ್ತು ಸಾರ್ವಜನಿಕ ಪ್ರಶ್ನೆ ಆಗಿದೆ. ನಾನು ಇದು ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಕೂಡಲೇ ಸಾರ್ವಜನಿಕವಾಗಿ ಮಾಧ್ಯಮದ ಮುಂದೆ ಪೊಲೀಸ್ ಇಲಾಖೆ ಬಂದು ಹೇಳುವ ಮೂಲಕ ಆಗುತ್ತಿರುವ ವ್ಯಸನವನ್ನು ಅದಕ್ಕೆ ಬಹಿರಂಗಪಡಿಸಿ ಸಾರ್ವಜನಿಕ ನ್ಯಾಯ ಒದಗಿಸಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಪ್ರಮುಖವಾಗಿ ಆಗಸ್ಟ್ 9ನೇ ತಾರೀಕು ಮಧ್ಯರಾತ್ರಿ ಅಂದರೆ ಆಗಸ್ಟ್ 9ನೇ ತಾರೀಕು 11 ಗಂಟೆಗೆ ಏನಂತಂದರೆ ಧಾರವಾಡದ ಕಲಿಗೇರಿ ರಸ್ತೆಯಲ್ಲಿ ಇರುವಂತಹ ವಿನಾಯಕ ನಗರದ ಕ್ರಾಸ್ನಲ್ಲಿ 3 ಅಂದರೆ 2 ಉದ್ಯಮಿಗಳು ಸೇರಿ ಓರ್ವ ಡಾಕ್ಟರ್ ಇವರು ಏನಂತಂದರೆ ಗೋವಾದಿಂದ ಕೊಕೈನನ್ನು ತರಿಸಿ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ CCB ಪೊಲೀಸರಿಗೆ ಸಿಕ್ಕಾಕೊಂಡಿರುವಂಥದ್ದು. ಖಚಿತ ಮಾಹಿತಿ ಮೇರೆಗೆ CCB ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂತಹ 3 ವೈದ್ಯರನ್ನು ಜೊತೆಗೆ 40 ಲಕ್ಷ ಮೌಲ್ಯದ 18 ಗ್ರಾಮ್ ಕೊಕೇನನ್ನು ವಶಪಡಿಸ್ಕೊಳ್ತಾರೆ. ತದನಂತರ ಉಪನಗರ ಪೊಲೀಸರು ಕೂಡ ಭೇಟಿಯನ್ನು ಕೊಡ್ತಾರೆ. ಅವರಿಗೆ ಅವನ್ನೆಲ್ಲ ಹಸ್ತಾಂತರ ಮಾಡಿ CCB ಪೊಲೀಸರು ಹೊರಗಡೆ ಬರ್ತಾರೆ. ಆದರೆ ಪ್ರಕರಣ ಕೂಡ ದಾಖಲಾಗುತ್ತೆ. ಅಂದರೆ ಆಗಸ್ಟ್ 9ನೇ ತಾರೀಕಿನಂದು ರಾತ್ರಿ ಅಂದರೆ 2 ಉದ್ಯಮಿ ಓರ್ವ ವೈದ್ಯನ ಮೇಲೆ ಕೊಕೇನನ್ನು ಮಾರಾಟ ಮಾಡ್ತಾಯಿದ್ರು ಅನ್ನೋ ಕೂಡ ಪ್ರಕರಣ ಕೂಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತೆ. ಬಳಿಕ ಏನಂತಂದರೆ ಇಲ್ಲಿವರೆಗೂ ಅಂದರೆ ಆಗಸ್ಟ್ 9ನೇ ತಾರೀಕು ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಆಗಸ್ಟ್ 22ನೇ ತಾರೀಕಿನವರೆಗೂ ಈ ಪ್ರಕರಣವನ್ನು ಕೂಡ ಎಲ್ಲೂ ಕೂಡ ಬೆಳಕಿಗೆ ಬರಲ್ಲ. ಆದರೂ ಕೂಡ ಈಗಾಗಲೇ ಆ 3 ಆರೋಪಿಗಳೇನಿದ್ದಾರೆ ಅಂದರೆ ಕೊಕೇನನ್ನು ಮಾರಾಟ ಮಾಡ್ತಿರ್ತಕ್ಕಂಥ 3 ಏನಿದ್ದಾರೆ ಅವರಿಗೂ ಕೂಡ ಈಗ ಸದ್ಯ ಬೇಲ್ ಕೂಡ ಆಗಿರುವಂಥದ್ದು ಒಂದು ಕಡೆ. ಮತ್ತೊಂದೆಡೆ ಈಗ ಆ 3 ಯಾರು, ಉದ್ಯಮಿಗಳು ಯಾರು ಮತ್ತು ವೈದ್ಯರು ಯಾರು ಅನ್ನೋದನ್ನು ಹೇಳೋದಾದರೆ ಪ್ರಮುಖವಾಗಿ ಅಲ್ಲಿ ಅವತ್ತು ರಾತ್ರಿ ಪೊಲೀಸರಿಗೆ ಸಿಕ್ಕಂಥ ಸಂದರ್ಭದಲ್ಲಿ ಉದ್ಯಮಿ ಪ್ರಮುಖವಾಗಿ ರಿಷಿ ಪಾಂಡೆ, ದೀಪಕ್ ಮುದ್ಗಲ್, ವೈದ್ಯ ಸರ್ವೇಶ್ ಪಾಟೀಲ್ ಈ 3 ಕೂಡ ಈಗಾಗಲೇ 3 ಮೇಲೆ ಪ್ರಕರಣ ಕೂಡ ದಾಖಲಾಗಿದೆ. ಈ 3 ಆರೋಪಿಗಳು ಸದ್ಯ ಈಗ ಬೇಲ್ ಮೇಲೆ ಹೊರಗಡೆ ಇರುವಂಥದ್ದು ಒಂದು ಕಡೆ. ಮತ್ತೊಂದೆಡೆ ಈಗಾಗಲೇ ಇವ್ರ ಹತ್ತಿರ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಸಿಕ್ಕಂತಹ 18 ಗ್ರಾಮ್ ಕೋಕೇನ್, ಒಂದು ಕಾರು ಜೊತೆಗೆ 4 ಮೊಬೈಲ್ಗಳನ್ನು ಪೊಲೀಸರು ವಶಪಡಿಸಿಕೊಂಡು ಒಟ್ಟು 50 ಲಕ್ಷ ಮೌಲ್ಯದ ವಸ್ತುವನ್ನು CCB ಪೊಲೀಸರು ಮತ್ತು ಉಪನಗರ ಪೊಲೀಸರು ವಶಪಡಿಸ್ಕೊಳ್ತಾರೆ. ಬಳಿಕ 3 ಜೈಲಿಗೆ ಹೋಗ್ತಾರೆ. ಈಗ ಬೇಲ್ ಮೇಲೆ ಹೊರಗಡೆ ಇರುವಂಥದ್ದು. ಸಾರ್ವಜನಿಕ ವಲಯದಲ್ಲಿ ಪ್ರಮುಖವಾಗಿ ಆಗಸ್ಟ್ 9ರಂದು ಪ್ರಕರಣ ಕೂಡ ದಾಖಲಾದರೆ ಎಲ್ಲೂ ಕೂಡ ಮಾಧ್ಯಮಗಳಿಗೂ ಕೂಡ ಈ ವಿಷಯ ಗೊತ್ತಾಗಲ್ಲ, ಜೊತೆಗೆ ಸಾರ್ವಜನಿಕರಿಗೂ ಕೂಡ ಗೊತ್ತಾಗಲ್ಲ. ಆ ರೀತಿಯಾಗಿ ಪೊಲೀಸರು
ರಹಸ್ಯವಾಗಿ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕ್ತಾ ಇದ್ರು ಅನ್ನೋ ಮಾತುಗಳನ್ನು ಕೂಡ ಸದ್ಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ಯಾಕಂತಂದರೆ ಎಲ್ಲರೋ ಒಬ್ಬರು ಇಬ್ಬರು ಕಳ್ಳರು 1 ಅಥವಾ 2 ಬೈಕ್ಗಳನ್ನು ಕದ್ದರೆ ಪೊಲೀಸ್ ಪ್ರಕಟಣೆಯನ್ನು ಅಂದರೆ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟು ಪ್ರಚಾರವನ್ನು ಪಡೆದುಕೊಳ್ಳುವಂತಹ ಪೊಲೀಸರು ಎಲ್ಲೋ ಒಂದು ಕಡೆ ಈ ಒಂದು 40 ಲಕ್ಷ ಮೌಲ್ಯದ ಕೊಕೇನ್ ಜಪ್ತಿ ಆದರೂ ಕೂಡ ಇನ್ನೂವರೆಗೂ ಯಾವುದೇ ಮಾಧ್ಯಮಗಳು ಕೂಡ ಮಾಹಿತಿಯನ್ನು ನೀಡಿಲ್ಲ. ಜೊತೆಗೆ ಸಾರ್ವಜನಿಕ ಪ್ಲೇಸ್ನಲ್ಲೂ ಕೂಡ ಈ ವಿಷಯ ಬಗ್ಗೆ ಗಮನಿಕೆ ಇಲ್ಲೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಸಾರ್ವಜನಿಕರು ಎಲ್ಲೋ ಒಂದು ಕಡೆ ಪೊಲೀಸರ ಈ ಒಂದು ನಡವಳಿಕೆಯ ಮೇಲೆ ಅಂದರೆ ಪೊಲೀಸರ ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನು ಅಂದರೆ ಉದ್ಯಮಿಗಳು ಮತ್ತು ವೈದ್ಯರು ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಒಂದು ಕೊಕೇನ್ ಮಾರಾಟದಲ್ಲಿ ಲಾಕ್ ಆಗಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟರೆ ಎಲ್ಲೋ ಒಂದು ಕಡೆ ಏನಂತಂದರೆ ಪೊಲೀಸರಿಗೆ ಎಲ್ಲ ಕಂಟಕ ಆಗುತ್ತೋ ಅನ್ನೋ ಮಾಹಿತಿ ಮೇರೆಗೆ ಅಂದರೆ ಕಂಟಕ ಆಗುತ್ತೋ ಅನ್ನೋ ಭಯದಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸರು ಪ್ರಕರಣವನ್ನು ಮುಚ್ಚು ಹಾಕಲು ಹೊರಟ್ರಾ ಅನ್ನೋ ಪ್ರಶ್ನೆಯನ್ನು ಸದ್ಯ ಈಗ ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಸದ್ಯ ಈ ಒಂದು ಪ್ರಕರಣದ ಬಗ್ಗೆ ಯಾವಾಗ ಪತ್ರಿಕಾಗೋಷ್ಠಿ ನಡೆಸಿ ಈ ರೀತಿಯಾಗಿ ಅಂದರೆ ಧಾರವಾಡ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಕೇನ್ ಜಾಲ ಅಂದರೆ ಕೊಕೇನ್ ಮಾರಾಟ ಮಾಡ್ತಿರ್ತಕ್ಕಂತಹ 3ರನ್ನು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ 3ರ ಮೇಲೆ ಕ್ರಮವನ್ನು ಕೈಗೊಂಡಿದ್ದಾರೆ. ಯಾವ ಕ್ರಮವನ್ನು ಕೈಗೊಂಡಿದ್ದಾರೆ ಅನ್ನೋದನ್ನು ಕೂಡ ಕಮಿಷನರ್ ಅವರು ಹೇಳ್ತಾರೋ ಇಲ್ಲ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.